ಪಕ್ಷ ಸಂಘಟನೆ ಬಲವರ್ಧನೆಗೆ ಮೋದಿ ಮಾರ್ಗದರ್ಶನ. ರಾಷ್ಟ್ರೀಯ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆ ಮೋದಿಯವರ ನೇತೃತ್ವದಲ್ಲಿ. ಬಿಜೆಪಿ ಸಂಘಟನೆಗೆ ಹೊಸ ಚೈತನ್ಯವನ್ನ ತುಂಬಲು ಸಲಹೆಯನ್ನ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಮುಂಬರುವ ಚುನಾವಣೆಗಳಿಗೆ ಸಿದ್ಧತೆ, ಪಕ್ಷದ ಸಂಘಟನೆಯ ಕುರಿತು ಕಾರ್ಯತಂತ್ರ ರೂಪಿತವಾಗಲಿದೆ. ತಮ್ಮ 39 ವರ್ಷಗಳ ರಾಜಕೀಯ ಅನುಭವದ ಮೇರೆಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಲಿದ್ದಾರೆ. ಯುವ ಜನರನ್ನ ಪಕ್ಷದತ್ತ ಆಕರ್ಷಿಸೋದು, ಹೊಸ ಪೀಳಿಗೆಯೊಂದಿಗೆ ಸಂಪರ್ಕ ಸಾಧಿಸೋದು ಹೇಗೆ, ಹೊಸ ಆಲೋಚನೆ ಕಾರ್ಯತಂತ್ರದ ಬಗ್ಗೆ ನರೇಂದ್ರ ಮೋದಿಯವರು ಸಲಹೆಯನ್ನು ಕೊಡಲಿದ್ದಾರೆ. ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಚುನಾವಣಾ ಕಾರ್ಯತಂತ್ರ ಸಂಘಟನೆಯನ್ನು ಮತ್ತಷ್ಟು ಚುರುಕುಗೊಳಿಸೋದು ಪ್ರಮುಖ ಸಂಗತಿ. ಪಕ್ಷದ ಕಾರ್ಯಕರ್ತರು ಮತ್ತು ಜನರ ನಡುವಿನ ಸಂಪರ್ಕವನ್ನು ಹೆಚ್ಚಿಸೋದು, ಪಕ್ಷ ಸಂಘಟನೆ ಬಲಪಡಿಸೋದರ ಜೊತೆಗೆ ಜನರೊಂದಿಗೆ ಹೇಗೆ ಸಂಪರ್ಕವನ್ನು ಬೆಸೆಯಬೇಕು ಅನ್ನೋದರ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ. ಮತ್ತಷ್ಟು ಗಟ್ಟಿಗೊಳಿಸುವ ಬಗ್ಗೆ, ಪಕ್ಷವನ್ನು ಯಾವ ರೀತಿಯಾಗಿ ಸಹೋದ್ಯೋಗಿಗಳಾಗಿ ಅವರ ಪಾತ್ರ ಇರುತ್ತೆ ಅನ್ನೋದರ ಕುರಿತು ಸಲಹೆಯನ್ನು ನೀಡಿದ್ದಾರೆ. ಹೊಸ ಪೀಳಿಗೆಯೊಂದಿಗೆ ಸಂಪರ್ಕ ಸಾಧಿಸುವುದು ಸೇರಿದಂತೆ ಬಿಜೆಪಿ ಸಿದ್ಧಾಂತ ಯುವ ಸಮುದಾಯಕ್ಕೆ ಪರಿಣಾಮಕಾರಿಯಾಗಿ ತಲುಪಿಸುವ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ನೂತನ ಕಾರ್ಯಕಾರಿಣಿಗೆ ಸಲಹೆಯನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಪಕ್ಷದ ಸಂಘಟನೆಯನ್ನ ತಳಮಟ್ಟದಿಂದ ಮತ್ತಷ್ಟು ಬಲಿಷ್ಠಗೊಳಿಸುವುದು ಪಕ್ಷದ ಉದ್ದೇಶ. ಇದೆಲ್ಲವನ್ನ ಕೂಡ ಪರಿಣಾಮಕಾರಿಯಾಗಿ ಹೇಗೆ ಚಾಲ್ತಿಗೆ ತರಬೇಕು ಅನ್ನೋದರ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆ ಆಗಿದೆ. ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡಿದ್ದಾರೆ, ಸಲಹೆ ಸೂಚನೆಗಳನ್ನ ತಮ್ಮ ಸಹೋದ್ಯೋಗಿಗಳಿಗೆ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆಯ ನಿಟ್ಟಿನಲ್ಲಿ ಈ ಸಭೆ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ? ಮಧುಶ್ರೀ, ಬಿಜೆಪಿ ರಾಷ್ಟ್ರೀಯವಾಗಿ ಹೊಸ ರೂಪವನ್ನು ಕೊಟ್ಟಿರುವಂತಹದ್ದು. ಪದಾಧಿಕಾರಿಗಳ ಹೊಸ ನೇಮಕ ಆಗಿದೆ. 65 ಪದಾಧಿಕಾರಿಗಳಲ್ಲಿ 13 ರಾಷ್ಟ್ರೀಯ ಉಪಾಧ್ಯಕ್ಷರು, 8 ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ 51 ಹೊಸ ಮುಖಗಳಿಗೆ ಈಗ ಅವಕಾಶವನ್ನು ಕೊಡಲಾಗಿದೆ. ನಿತಿನ್ ನವೀನ್ ಅವರ ಟೀಮ್ ಏನಿದೆ, ಇದರ ಜೊತೆಗೆ ಹೊಸ ಟೀಮ್ನ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಾದವನ್ನು ಮಾಡಿದ್ದಾರೆ, ಸಭೆಯನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿ ನಡೆದಂತಹ ಈ ಒಂದು ಸಭೆಯಲ್ಲಿ, ಸುದೀರ್ಘವಾದಂತಹ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸ ಟೀಮ್ನ ಜೊತೆಗೆ ಮಾತುಕತೆಯನ್ನು ನಡೆಸಿರುವಂತಹದ್ದು. ಬಹುಮುಖ್ಯವಾಗಿ 4 ಗಂಟೆಗಳ ಕಾಲ ಈ ಒಂದು ಸಭೆ ನಡೆದಿದೆ. ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ರಾಜಕೀಯ ಅನುಭವಗಳನ್ನು ಅವರ ಜೊತೆ ಹಂಚಿಕೊಂಡಿದ್ದಾರೆ. ಮತ್ತೆ ಬಿಜೆಪಿಯ ಸಂಘಟನೆಯನ್ನು ಹೇಗೆ ಮಾಡಬೇಕು, ಹೊಸ ಪೀಳಿಗೆಯ ಜೊತೆಗೆ ಹೇಗೆ ಸಂಪರ್ಕ ಸಂವಹನವನ್ನು ಸಾಧಿಸಬೇಕು ಅನ್ನುವಂತಹ ಒಂದಷ್ಟು ಸಲಹೆಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹದ್ದು. ಜೊತೆಗೆ ಮುಂಬರುವಂತಹ 5 ರಾಜ್ಯಗಳ ಚುನಾವಣೆ ಇದೆ. 2027ರ ಆರಂಭದಲ್ಲಿಯೇ 5 ರಾಜ್ಯಗಳ ಚುನಾವಣೆ ಎದುರಾಗುತ್ತೆ. ಉತ್ತರ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಮಣಿಪುರ ಹಾಗೂ ಗೋವಾ. ಈ 5 ರಾಜ್ಯಗಳ ಚುನಾವಣೆಯನ್ನ ಹೇಗೆ ಎದುರಿಸಬೇಕು ಅನ್ನುವಂಥದ್ದು. ಈಗ 5 ರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಈಗ ಅಧಿಕಾರದಲ್ಲಿ ಬಿಜೆಪಿ ಇರುವಂತಹದ್ದು. ಮತ್ತೆ ಹೇಗೆ ಅಧಿಕಾರವನ್ನ ಹಿಡಿಯುವಂತದ್ರ ಬಗ್ಗೆ ಯಾವ ರೀತಿಯಾದ ಕಾರ್ಯತಂತ್ರಗಳನ್ನ ರೂಪಿಸಬೇಕು ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಧಿಕಾರದಲ್ಲಿ ಇಲ್ಲದೆ ಇರತಕ್ಕಂಥ ಪಂಜಾಬ್ನಲ್ಲೂ ಕೂಡ ಹೇಗೆ ಅಧಿಕಾರವನ್ನ ಹಿಡಿಬೇಕು, ಹೇಗೆ ಗೆಲುವನ್ನ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಲಹೆಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹದ್ದು. ಬಹು ಮುಖ್ಯವಾಗಿ ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ಬಿಜೆಪಿ ತಯಾರಿಯನ್ನು ನಡೆಸ್ತಾ ಇರುವಂತಹದ್ದು. ಈಗ ಹೊಸ ಪೀಳಿಗೆ ಯುವಕರು, ಅವರ ಆಲೋಚನೆಗಳೇ ಬೇರೆ ರೀತಿಯಾಗಿರುವಂತಹದ್ದು. ಜೊತೆಗೆ RSS ಕೂಡ ಅದನ್ನು ಒಪ್ಕೊಂಡಿದೆ. ಈಗಿನ ಹೊಸ ತಲೆಮಾರಿನ ಯುವಕರೇನಿದ್ದಾರೆ, ಇವರು ಯಾವುದನ್ನು ಕೂಡ ಚರ್ಚೆ ಮಾಡದೆ ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು. ಹೀಗಾಗಿ ಹೊಸ ತಲೆಮಾರಿನ ಯುವಕರ ಜೊತೆ ಹೇಗೆ ಬಿಜೆಪಿ ಸಂಪರ್ಕವನ್ನು ಸಾಧಿಸಬೇಕು, ಅವರ ಮನಸ್ಸನ್ನು ಹೇಗೆ ಒಲಿಸಬೇಕು, ಅವರಿಗೆ ಬಿಜೆಪಿಯ ಮೇಲೆ ನಂಬಿಕೆ ಬರೋ ರೀತಿ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನು ರೂಪಿಸಬೇಕು, ಹೀಗೆ ಎಲ್ಲ ರೀತಿಯಾದಂಥ ಚರ್ಚೆಯನ್ನು ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ಮುಂದಿನ ಚುನಾವಣೆಗಳಿಗೆ ರಾಷ್ಟ್ರೀಯತೆಯನ್ನೇ ಅಸ್ತ್ರವನ್ನಾಗಿಸಿಕೊಂಡು ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂತಹ ಸಲಹೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಒಂದೇ ಮಾತರಂ ವಿಚಾರವನ್ನ ಈಗಾಗಲೇ ರಾಷ್ಟ್ರೀಯ ಗೀತೆಯ ಸ್ಥಾನಮಾನವನ್ನ ಈಗ ಒಂದೇ ಮಾತರಂಗೆ ಕೊಡಲಾಗಿದೆ. ಸಂಸತ್ ಅದನ್ನು ಅಂಗೀಕರಿಸಿರುವಂತಹದ್ದು. ಇದರ
ಇದರ ಮಧ್ಯೆ ಒಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ ಅದಕ್ಕೆ ಏನು ಗೌರವವನ್ನ ಕೊಡ್ತಾ ಇಲ್ಲ ಅನ್ನುವಂತ ಕಾರಣವನ್ನ ಇಟ್ಕೊಂಡು ಅದನ್ನೇ ಚುನಾವಣಾ ಅಸ್ತ್ರವನ್ನಾಗಿ ಮಾಡಬೇಕು, ಮತ್ತೆ ಈ ದೇಶದ ಯುವ ಜನತೆಗೆ ಈ ಒಂದೇ ಮಾತರಂನ ಮಹತ್ವ ಮತ್ತೆ ಒಂದೇ ಮಾತರಂಗೆ ಹೇಗೆ ಗೌರವ ಕೊಡಬೇಕು, ಈ ಮೂಲಕ ರಾಷ್ಟ್ರೀಯತೆಯನ್ನ ಯುವಕರಲ್ಲಿ ಬೆಳೆಸೋ ಮೂಲಕ ಬಿಜೆಪಿಯತ್ತ ಯುವಕರನ್ನ ಸೆಳಿಬೇಕು ಅನ್ನುವಂತಹ ಒಂದಷ್ಟು ಸಲಹೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಜೊತೆಗೆ ತಮ್ಮ 39 ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಕಂಡಂತಹ ಏಳುಬೀಳುಗಳಾಗಿರ್ಬೋದು, ತಾವು ಪಡೆದಂತಹ ಅನುಭವವನ್ನ ಈಗ ಬಿಜೆಪಿಯ ರಾಷ್ಟ್ರೀಯ ಹೊಸ ಪದಾಧಿಕಾರಿಗಳ ಜೊತೆ ಹಂಚಿಕೊಂಡಿದ್ದಾರೆ. ಮುಂಬರ್ತಕ್ಕಂಥ ಎಲೆಕ್ಷನ್ಗಳಾಗಿರ್ಬೋದು, ರಾಜ್ಯಗಳ ಎಲೆಕ್ಷನ್ ಆಗಿರ್ಬೋದು, ಮತ್ತೆ ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು, ಈ ಎಲ್ಲ ವಿಚಾರವನ್ನ ಸಮರ್ಥವಾಗಿ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೋದಿ ಸಲಹೆಯನ್ನು ಕೊಟ್ಟಿದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್, ತಮ್ಮ ಮಾಹಿತಿಗಾಗಿ.